ಸರ್, ಜಿಬಿಎ ಚುನಾವಣೆ ಸಂಬಂಧಪಟ್ಟಂತೆ ಇವತ್ತು ಕಲ್ಲು ಮತದಾರ ಪಟ್ಟಿ ಆಗಿರ್ಬೋದು ಯಾವಾಗ ಏನಪ್ಪ, ಕೋರ್ಟು ಆದೇಶ ಕೊಟ್ಟಿದೆ. ನಮ್ಮ ಸರ್ಕಾರ 73-74 ತಿದ್ದುಪಡಿ ಅನುಷ್ಠಾನ ತರಬೇಕು. ಯುವಕರಿಗೆ ಅಧಿಕಾರ ಕೊಡಬೇಕು. ಹೊಸಬರು ರಾಜಕೀಯಕ್ಕೆ ಹೊಸ ಪೀಳಿಗೆ ಬರಬೇಕು. ಸೊ ಈಗ ನಾವು 369 ಸೀಟ್ ಮಾಡಿದ್ದೀವಿ. ಇನ್ನು ಅಕ್ಕಪಕ್ಕ ಬೆಂಗಳೂರದು ಅದನ್ನೆಲ್ಲ ಒಂದು ಟೀಮ್ ವರ್ಕೌಟ್ ಮಾಡ್ತಾ ಇದೆ. ಜನಸಂಖ್ಯೆ ಜಾಸ್ತಿ ಇದೆ, ಅದನ್ನು ಯಾವ ರೀತಿ ಆಡ್ ಮಾಡಬಹುದು, ಇಲ್ಲ ಸಪರೇಟ್ ಮಾಡೋದ ಅನ್ನೋದು ಒಂದು ಚರ್ಚೆ ನಡೀತಾ ಇದೆ. ಅಭಿಪ್ರಾಯ ಅವ್ರು ರಿಪೋರ್ಟ್ ಕೊಟ್ಟಿಲ್ಲ. ಅವರು ಕೊಟ್ಟ ಮೇಲೆ ಅದನ್ನ ನೋಡ್ತೀನಿ. ಯಾಕಂದ್ರೆ ಕೆಲವೆಲ್ಲ ತಿಕ್ತಿ ಪಾಪ್ಯುಲೇಟೆಡ್ ಏರಿಯಾ ಇದೆ. ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿನೂ ಮಾಡಬೇಕು ಅನ್ನೋದು ನಮ್ಮ ಪಕ್ಷದ ಸರ್ಕಾರದ ತೀರ್ಮಾನ. ಟೈಮ್ ಆಯಿತು. ಅದೇನೋ ಸ್ವಲ್ಪ ಕೋರ್ಟಲ್ಲಿ ಇಶ್ಯೂಸ್ ಇತ್ತು, ರಿಸರ್ವೇಷನ್. ಮುಖ್ಯಮಂತ್ರಿಗಳು ನಮ್ಮ ಮಿನಿಸ್ಟರ್ ಕೂಡ ಹೇಳಿದ್ದಾರೆ ಅದನ್ನೆಲ್ಲ ಸಾಕಷ್ಟು ಮಾಡಬೇಕು. ಸೊ ಅದಕ್ಕೆ ಸಿಂಬಲ್ ಮೇಲೆ ಆಗಬೇಕು. ಕೆಲವರು ಪಂಚಾಯತಿನೂ ಸಿಂಬಲ್ ಮೇಲೆ ಮಾಡಬೇಕು ಅಂತ ಕೂಡ ಅನೇಕರು ಸಲಹೆಗಳನ್ನು ಕೊಟ್ಟಿದ್ದಾರೆ. ಇನ್ನು ಅದ್ರ ಬಗ್ಗೆ ನಾವೇನು ತೀರ್ಮಾನ ಮಾಡಿಲ್ಲ. ಒಟ್ಟೊಳಗೆ ಒಂದೇ ಸತಿ ಎಲ್ಲಾದ್ರೂ ಕ್ಲೋಸ್ ಮಾಡಬೇಕು. ಬೇರೆ ರಾಜ್ಯದಲ್ಲಿ ಈ ತರ ಕೇರಳ ಆಯ್ತಲ್ಲ, ಎಲ್ಲ ಒಟ್ಟಿಗೆ ಒಂದೇ ಸತಿ ಮಾಡಬೇಕು. ಆ ತರ ಮಾಡಬೇಕು ಅನ್ನೋದು ನಮಗೆ ಈಗಾಗಲೇ ಲೇಟ್ ಆಯ್ತು. ಸೊ ಅದಕ್ಕೆ ಕರೆಕ್ಷನ್ ಮಾಡ್ತೀವಿ. ಸರ್, ಈಗ ಬ್ಯಾಲೆಟ್ ಪೇಪರ್ ನ ಬಳಸ್ತಾರೆ ಈ ಚುನಾವಣೆಗಳಿಗೆ ಚರ್ಚೆ ಆಗ್ತಿದೆ. ಇವಿಎಂ ಬದಲು ಹೌದು, ಅವರು ನನಗೂ ಗೊತ್ತಿದೆ, ನನಗೂ ಮಾಹಿತಿ ಬಂದಿದೆ. ಅಂದ್ರೆ ಎಲೆಕ್ಷನ್ ಕಮಿಷನ್ ಬಿಟ್ಟಿದ್ದು, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಬಿಟ್ಟಿದ್ದು. ತಪ್ಪೇನಿಲ್ಲ. ಬ್ಯಾಲೆಟ್ ಬುಲೆಟ್ಗಿನ ಸ್ಟ್ರಾಂಗ್ ಅದು ಬರಲಿ, ಬ್ಯಾಲೆಟ್ ಆಗಲಿ, ತಪ್ಪೇನಿಲ್ಲ. ವೋಟಿಂಗ್ ನಡೀಬೇಕು, ಅದು ಮುಖ್ಯ. ಬ್ಯಾಲೆಟ್ ಅಲರ್ ಮಾಡಲಿ, ಅದು ಅವ್ರು ಬಿಟ್ಟಿದ್ದು, ಅವ್ರು ಏನು ತೀರ್ಮಾನ ಮಾಡಬೇಕು. ವೋಟರ್ ರೋಲ್ನ ಮಾಡಿದ್ದಾರೆ, ಅದಕ್ಕೆ ಟೈಮ್ ಇದೆ. ನಾನೆಲ್ಲ BLAಗಳು ಎಲ್ಲರೂ ಕೂಡ ಈಗಾಗಲೇ ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಏನೇನು ಹೆಚ್ಚು ಕಮ್ಮಿ ಆದರೆ ಯಾರು ವೋಟು ಸ್ಥಳೀಕರಿದ್ದಾರೆ ಅವ್ರಿಗೆಲ್ಲ ವೋಟಿಗೆ ಅವಕಾಶ ಮತದಾನದ ಹಕ್ಕನ್ನು ಕೊಡಬೇಕು. ಆ ಹಕ್ಕನ್ನು GB ಅವರು, ಎಲೆಕ್ಷನ್ ಕಮಿಷನ್ ಅವರು ಅವರೆಲ್ಲ ನಿಂತ್ಕೊಂಡು ಅಧಿಕಾರಿಗಳು ಮಾಡ್ತಾರೆ. ಅದ್ರಲ್ಲಿ ನಾವೇನು ಇಂಟರ್ಫಿಯರ್ ಆಗಲ್ಲ. ಅದು ಕಾನೂನು ಒಂದು ಚೌಕಟ್ಟಿದೆ. ಆ ಕಾನೂನು ಎಲೆಕ್ಷನ್ ಕಮಿಷನ್ ಏನು ಗೈಡ್ಲೈನ್ಸ್ ಮಾಡ್ತಾರೆ ಆ ಪ್ರಕಾರ ದೆಹಲಿ ಪ್ರವಾಸಕ್ಕೆ ಬರ್ತಾ ಇದ್ದಾರೆ. ಸೊ ಹೈಕಮಾಂಡ್ ನಾಯಕರು ಭೇಟಿ ಆಗಿದ್ದಾರೆ. ಏನು ನಾನು ಹೋಗೋದೆಲ್ಲ ಬರೀ ಎಲ್ಲಾನು ನಮ್ಮ ರಾಜಕೀಯಕ್ಕೆ ಹೋಗೋದು, ಸರ್ಕಾರ ಕೆಲಸಕ್ಕೆ ಹೋಗೋದು. ಪೇಪರಲ್ಲಿ, ಟಿವಿಲಿ ಅವ್ರು ಸಿಕ್ಕಿಲ್ಲ, ಇವ್ರು ಸಿಕ್ಕಿಲ್ಲ, ನಿಮ್ಗೇನು ತೋರ್ಸ್ಕೊಂಡು ಕೂತ್ಕೊಳಕ್ಕಾಗ್ತಿಲ್ಲ. ಒಂದಿನ ಆಗ್ತಾ ಇದೀರಾ ಫೋಟೋ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರೋದು, ಚರ್ಚೆ ಆಗ್ತಾ ಇದೀರಾ, ಭೇಟಿನೇ ಆಗಿಲ್ಲ ಅಂತ ಯಾವುದೋ ಪೇಪರ್ ನಾವು ಸುಮ್ಮನೆ ನಾನು ಯಾಕೆ ಮಾತಾಡೋದು ಅಂತ ಇದೆ. ಬಟ್ ಒಂದು ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ ಅಂತ ಅಷ್ಟು ಬಿಟ್ಬಿಟ್ಟು ನಾನೇನೋ ಚರ್ಚೆ ಮಾಡಕ್ ಹೋಗಲ್ಲ. ಹೈಕಮಾಂಡ್ ಒಳ್ಳೆ ನ್ಯೂಸ್ ಕೊಡುತ್ತೆ ಅಂತ ತಮ್ಮನು ಹೇಳ್ತಾ ಇದ್ದಾರೆ, ಕಾರ್ಯಕರ್ತರು ಹೇಳ್ತಾ ಇದ್ದಾರೆ, ನೀವು ಹೇಳ್ತಾ ಇದ್ದೀರಿ. ಬೆಂಬಲಿಗರು ಕೂಡ ಸಾಕಷ್ಟು ಯಾರು ಹೇಳಿದ್ರಿ? 140 ಜನ ನನಗೆ ಬೆಂಬಲಿಸಿದ್ದಾರೆ. 140 ಜನ ಬೆಂಬಲಿಸಿದ್ದಾರೆ. ಚೀಫ್ ಮಿನಿಸ್ಟರ್ ನನಗೆ ಬೆಂಬಲಿಸಿದ್ದಾರೆ. ನಿಮ್ಗೆ ಗೊತ್ತಿದ್ಯಾ? ನಾನು ಚೀಫ್ ಮಿನಿಸ್ಟರ್ ಮಾತಾಡ್ತೀನಿ. ರಾಹುಲ್ ಸಮ್ಮುಖದಲ್ಲೇ ನಾವೇನು ಮಾತಾಡ್ಕೊಂಡಿದ್ದೀವಿ, ಹೈಕಮಾಂಡ್ ಸಮ್ಮುಖದಲ್ಲಿ ಏನು ಮಾತಾಡಿದ್ದೀವಿ, ಯಾರಾದ್ರೂ ಎಲ್ಲ ಕೂತ್ಕೊಂಡು ನಾವೇನು ತೀರ್ಮಾನ ಮಾಡಿದ್ದೀವಿ ಅನ್ನೋದು ನಮಗೆ ಗೊತ್ತಿದೆ. ಅದನ್ನು ನಾನು ಬಹಿರಂಗದಲ್ಲಿ ನಿಮ್ಮ ಹತ್ರ ಮಾಧ್ಯಮದಲ್ಲಿ ನಾನು ಚರ್ಚೆ ಮಾಡೋಕ್ಕಾಗಿಲ್ಲ. ನಾನು ಚರ್ಚೆ ಮಾಡಕ್ಕೆ ಹೋಗುದಿಲ್ಲ. ಎಲ್ಲದಕ್ಕೂ ಒಂದು ಕಾಲ ಇದೆ. ಆ ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ಏಪ್ರಿಲ್ನಲ್ಲಿ ಈ ರೀತಿಯಾದಂತಹ ಒಂದು ಒಳ್ಳೆ ಸುದ್ದಿ ಬರ್ತದೆ ಅಂತ ಚರ್ಚೆಗಳು ಏಪ್ರಿಲ್ ತಿಂಗಳಲ್ಲಿ ನೋಡೋಣ. ಈಗ ಯಾಕದು ಮಾತು? ಸರ್, ರಾಜಕೀಯ ಕಾರಣಕ್ಕಾಗಿ ದಾವತ್ ಪ್ರವಾಸ ಮೊಟಕುಗೊಳಿಸಿರೋದು ಸರಿಯಲ್ಲ CM DCM ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ಅರ್ಥ ಇದೆ, ನಾನು ಹೇಳುದಿಲ್ಲ. ನಾಳೆ ಬೆಳಗ್ಗೆ ಈ ಪ್ರಶ್ನೆ ಅನಿಸ್ತಿದೆ. ಸರ್, DGP ರಾಮಚಂದ್ರ ರಾವ್ ಅವರು ತುಂಬಾ ಜನ ಮಹಿಳೆಯರ ಜೊತೆ ಕಚೇರಿಯಲ್ಲಿ ಅಶ್ಲೀಲವಾಗಿ ವರ್ತಿಸಿರೋ ವಿಡಿಯೋಗಳಿಗೆ ವೈರಲ್ ಆಗಿದೆ. ತಮ್ಮ ಕಚೇರಿ ಯೂನಿಫಾರ್ಮ್ ಅಲ್ಲೇ ಈ ರೀತಿ ಅಸಭ್ಯವಾಗಿ ವರ್ತಿಸಿದ್ದಾರೆ. ನನಗೆ ಗೊತ್ತಿಲ್ಲ. ಅದು ಹೋಮ್ ಮಿನಿಸ್ಟರ್ ಕೇಳಿ, ಚೀಫ್ ಮಿನಿಸ್ಟರ್ ಕೇಳಿ. ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಏನಾದ್ರು ನನಗೆ ಸರ್, ಕೇಂದ್ರ ಚುನಾವಣಾ ಆಯೋಗದ ಮೇಲೆ ಅನುಮಾನ ಬಿದ್ದು ಬ್ಯಾಲೆಟ್ ಪೇಪರ್ ಏನಾದ್ರು ತರ್ತಾರೆ? ಯಾರು ಹೇಳಿ? ಕೇಂದ್ರ ಚುನಾವಣಾ ಆಯೋಗ ನಾವಲ್ಲಪ್ಪ, ಎಲೆಕ್ಷನ್ ಕಮಿಷನ್ ಅವರು. ನಾವ್ಯಾರು ಎಲೆಕ್ಷನ್ ಅದಕ್ಕೊಂದು ಎಲೆಕ್ಷನ್ ಕಮಿಷನ್ ಇದೆ, ಸ್ಟೇಟ್ ಎಲೆಕ್ಷನ್ ಕಮಿಷನ್. ಸರ್ಕಾರ ಕಂಟ್ರೋಲ್ ಬರುವುದಿಲ್ಲ. ಅವರು ನಾವು ಹೇಳಿದಾಗ ಅವರೇ ತೀರ್ಮಾನ ಮಾಡ್ತಾರೆ. ಏನ್ ಮಾಡ್ತಾರೆ ಮಾಡ್ತಾರೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.